ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 जनवरी 2026. मुरली महावाक्यಗಳು मीठे बच्चे, कभी भी अपने हाथ में लॉ नहीं उठाओ. यदि किसी भी भूल हो तो बाबा को रिपोर्ट करो, बाप सावधानी देंगे. ಮಧುರ ಮಕ್ಕಳೇ, ಎಂದಿಗೂ ಸಹ ತಮ್ಮ ಕೈಯಲ್ಲಿ ಕಾನೂನು ತಗೋಬೇಡ್ರಿ. ಏನಾದರೂ ತಪ್ಪುಗಳಾಯಿತು ಅಂತಂದರೆ ಅದನ್ನು ಮೊದಲು ತಂದೆಗೆ ರಿಪೋರ್ಟ್ ಮಾಡಿರಿ, ಬಾಬಾ ಎಚ್ಚರಿಸ್ತಾರೆ. ಇದು ಭಾಳ ಸೂಕ್ಷ್ಮವಾಗಿರುವ ಮತ್ತು ಸ್ಥೂಲದಲ್ಲಿ ನಾವು ತಿಳ್ಕೊಂಡಿದ್ವಿ, ಬಹಳ ಸೂಕ್ಷ್ಮ ಅರ್ಥ ಆಗಿದೆ. ಕಾನೂನು ಕೈಗೆ ತೆಗೆದುಕೊಳ್ಬೇಡ್ರಿ ಅಂತ ಸ್ಥೂಲ ರೂಪದಲ್ಲಿ ನೋಡಿದರೆ, ಯಾರಾದರೂ ನಮ್ಮ ಜೊತೆಯಲ್ಲಿರುವಂಥವ್ರು ಈಶ್ವರೀಯ ಪರಿವಾರದಲ್ಲಿ ಅಥವಾ ಲೌಕಿಕ ಪರಿವಾರದೊಳಗೆ ಅಥವಾ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಆ ಸಮಯದೊಳಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದರು ಅಂತಂದ್ರೆ ಆ ತಪ್ಪು ಅವ್ರು ಏನು ಮಾಡಿದಾರ ಅದು ನೋಡುವಂಥ ನಮಗನ್ನಿಸ್ತದ, ನೀ ಹೆಂಗೆ ತಪ್ಪು ಮಾಡ್ದಿ, ಇದು ಹೆಂಗೆ ಸುಟ್ಟಿ ಬಡ್ದಿ, ಇದು ಹೆಂಗೆ ಕೆಡಿಸ್ದಿ, ಈ ಥರ ಹೆಂಗೆ ಅಂದಿ, ಈ ಥರ ನನಗೆ ಹೆಂಗೆ ಅಪಮಾನ ಮಾಡ್ದಿ ಅಂತ ಏಕ್ದಮ್ ಆವೇಶ ಬರ್ತದ. ಆವಾಗ ಕೈನೇ ಎತ್ತಬೋದು, ಹೊಡಿಬೋದು, ಅಥವಾ ಅವರಿಗೆ ಶಾರೀರಿಕ ಹಿಂಸೆನೂ ಕೊಡ್ಬೋದು. ಬಾಬಾ ಹೇಳ್ತಾರ, ಇದು ಈ ಕಾನೂನು ನಿಮ್ಮ ಕೈಗೆ ತೆಗೆದುಕೊಳ್ಳುವಂಗಿಲ್ಲ. ಹಾಂ, ಭಲೆ ಸಮಯ ಅವರಿಗೆ ಪಾಠ ಕಲಿಸ್ತದ, ಸಮಯ ಅವರಿಗೆ ಶಿಕ್ಷಣ ಕೊಡ್ತದೆ. ಮನುಷ್ಯ ರೋಲ್, ಮನುಷ್ಯ ಪಾತ್ರದ ಮೂಲಕ ಇನ್ನೊಬ್ಬ ಮನುಷ್ಯ ಪಾತ್ರಕ್ಕೆ ಶಿಕ್ಷೆ ಕೊಡುವಂತಹ, ದಂಡ ವಿಧಿಸುವ, ಹಿಂಸೆ ಮಾಡುವಂತಹ ಕಾನೂನು ಈ ಸೃಷ್ಟಿಯ ನಿಯಮದಲ್ಲೇ ಇಲ್ಲ. ಹಾಗೆ ನೋಡಿದರೆ ಗೌರ್ಮೆಂಟ್ನ ಕಾನೂನೊಳಗೂ ಕೂಡ ಇಲ್ಲ. ಯಾರೂ ಯಾರಿಗೂ ಹೊಡೆಯುವ ಹಾಗಿಲ್ಲ, ಇವನ್ ತಮ್ಮ ಮಕ್ಕಳಿಗೂ ಕೂಡ ಹೊಡಿಬಾರ್ದು ಅಂತ ಇದೆ. ಅಂದಮೇಲೆ ಇನ್ನು ಈಶ್ವರೀಯ ಪರಿವಾರದಲ್ಲಿ ತಾವು ಮಕ್ಕಳು ಇನ್ನೊಬ್ಬರಿಗೆ ನೀವು ಹೊಡಿಲಿಕ್ಕೆ ಹೋಗ್ತೀರಿ ಅಥವಾ ಏನಾದರೂ ತಮ್ಮ ಚರಿತ್ರೆಗೆ ಅಂದಾಗ, ಅಪಮಾನ ಮಾಡಿದಾಗ, ಅಥವಾ ನಡೀತಾ ಇರುವಂಥ ಕಾರ್ಯವನ್ನು ಕೆಡಿಸಿದ್ರು ವಸ್ತುಗಳು, ಅಥವಾ ಏನಾದರೂ ಆಸ್ತಿ ಹಾನಿ ಆಯಿತು ಅಂತಂದ್ರೆ ಆಗ ಇನ್ನೊಬ್ಬರ ಮೇಲೆ ಕೈ ಎತ್ತುವ ಅಥವಾ ಹಿಂಸೆ ಮಾಡುವುದೇನಿದೆಯಲ್ಲ, ಇದು ಬಿಲ್ಕುಲ್ ಕಾನೂನಿನ ವಿರೋಧವಾಗಿದೆ. ಅದಕ್ಕೆ ಏನೇ ಆಗ್ತದಂದರೆ ನೀವು ತಂದೆಗೆ ರಿಪೋರ್ಟ್ ಮಾಡಿರಿ, ನಿಮಿತ್ತಿರೋರಿಗೆ ರಿಪೋರ್ಟ್ ಮಾಡಿರಿ. ಬಾಬಾ ಎಚ್ಚರಿಕೆ ಕೊಡ್ತಾರೆ, ಡ್ರಾಮಾ ಎಚ್ಚರಿಕೆ ಕೊಡ್ತದೆ. ಅದಕ್ಕೆ ತಾವು ಈ ರೀತಿ ಕಾರ್ಯಗಳನ್ನು ಮಾಡಿ, ಅರ್ಥಾತ್ ಯಾವಾಗ ಈ ರೀತಿ ಹಿಂಸೆ ಮಾಡಲಾಗ್ತದ ಆಗ ವಿರೋಧ ಸಾಮ್ನಾ ಮಾಡಬೇಕಾಗ್ತದೆ, ಎದುರಿಸ್ಬೇಕಾಗ್ತದೆ. ಇದರಿಂದ ರಿವರ್ಸ್, ನಾವೊಂದು ಹಿಂಸೆ ಮಾಡುವಂಥ ಕಾರ್ಯ ಮಾಡಿದ್ವಿ ಅಂದ್ರೆ ಅವರು ಹಿಂಸೆ ಮಾಡ್ತಾರೆ. ಸಂಗಮ ಯುಗದಲ್ಲಿ ಈ ಎಲ್ಲ ಚಕ್ರಗಳಿಂದ ಮುಕ್ತಾಗಿ ಜೀವನ್ ಮುಕ್ತಿಯ ಅನುಭವ ಮಾಡುವಂತಹ ಈ ಸಮಯದೊಳಗೆ ಇದೇ ಒಂದು ಕರ್ಮದ ಲೆಕ್ಕದೊಳಗೆ ಚಕ್ರದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಅಂತಾರ, ಯಾರು ಏನೇ ತಪ್ಪು ಮಾಡಿಯೂ ಕೂಡ ನೀವು ಹೊಡೆಯುವ ಹಕ್ಕಿಲ್ಲ, ಅಥವಾ ಹೊಡೆಯುವ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಅಧಿಕಾರ ಯಾವ ಮನುಷ್ಯ ಪಾತ್ರಕ್ಕೆ ಇಲ್ಲ. ಯಾಕೆ ಹಿಂಗೆ ಅನ್ನಿಸ್ತದ? ನೀ ಇಷ್ಟು ಹೇಳಿದ್ಬಿಟ್ಟು ವಿರುದ್ಧ ಮಾತಾಡ್ತಿ, ವಿರುದ್ಧ ನಡ್ಕೋತಿ, ನಾವೊಂದು ಹೇಳಿದ್ರೆ ನೀವೊಂದು ಮಾಡ್ತಿ, ಅಥವಾ ನನಗೆ ತಲೆ ಏರುವಂಗೆ ನೀನು ಎದುರೆದುರು ಮಾತಾಡ್ತಿ ಅಂತ ತಿಳ್ಕೊಂಡು ಈ ಮನಸ್ಸು ಭಾಳಷ್ಟು ಆವೇಶದಲ್ಲಿ ಬರ್ತದೆ. ಯಾಕೆ ಬರ್ತದಂತಂದರೆ, ಈ ಮನಸ್ಸಿಗೆ ದಿವ್ಯ ವಿವೇಕದ ನಾಲೇಜನ್ನ ಪ್ರಾಕ್ಟೀಸ್ ಮಾಡಿಸಿಲ್ಲ. ಈ ಮನಸ್ಸು ಇಲ್ಲಿವರೆಗೆ ಏನು ತಿಳ್ಕೊಂಡಿದೆ ಅಂತಂದ್ರೆ, ಇದು ನಡೀತಾ ಇರೋದೆಲ್ಲವೂ ನಿಜ. ನಿಜ ಅಂತಂದರೆ ಇದು ನಾಟಕ ಅಂತ ಅನಿಸಿಲ್ಲ, ಇದೊಂದು ಆ್ಯಕ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಹಿಂಗೆ ಅನ್ನಿಸ್ತಾ ಇಲ್ಲ ಅಂತಂದರೆ, ಶರೀರದಿಂದ ನ್ಯಾರ ಆಗುವಂಥ ಅಭ್ಯಾಸ ಯಾರು ಮಾಡಿಲ್ವೋ, ಕೇವಲ ಪುರಾಣ ಹೇಳ್ದಂಗೆ ಇನ್ನೊಬ್ಬರಿಗೆ ಆತ್ಮ ಆಗ್ರಿ ಅಂತ ಹೇಳಿದ್ದಾರೆ, ಆತ್ಮ ಆಗ್ರಿ ಅಂತ ಇನ್ನೊಬ್ಬರಿಗೆ ಸಂದೇಶ ಕೊಟ್ಟಿರ್ಬೋದು. ಯಾರು ಸ್ವಯಂ ಪ್ರಾಕ್ಟೀಸ್ ಮಾಡೋದಿಲ್ಲ, ಆತ್ಮ ಆಗಿರುವಂತಹ ಯಾರು ದೇಹವಾನದಿಂದ ನ್ಯಾರ ಆಗಿಲ್ಲ, ಅವರಿಗೆ ಇದೊಂದು ನಾಟಕ ಅಂತ ಸಾಕ್ಷಿಯಾಗಿ ನೋಡುವ ಅಭ್ಯಾಸದ ಕೊರತೆ ಇದೆ. ಹೀಗಾಗಿ ಏನೇ ನಡೆದ್ರೂ ನೀವು ನನ್ನ ವಸ್ತು ಕೆಡಿಸಿದ್ರಿ, ನನ್ನ ಮಾನ ಅಂತ ಹೇಳ್ತದೆ. ಆತ್ಮ ಮಾನ್ ಶಾಂತಿಯಿಂದ ಪರೆ ಇದೆ. ಆದರೆ ಹಿಂಗೆ ಅನಿಸ್ಬಿಡ್ತೈತಿಲ್ಲ, ನನಗೆ ನೀವು ಅಪಮಾನ ಮಾಡಿದ್ರಿ, ನನಗೆ ನೀವು ಈ ರೀತಿ ಅಂದ್ರಿ, ನೀವು ನನಗೆ ಬೈದಿರಿ, ಇಲ್ಲ ನನ್ನ ಪ್ರಾಪರ್ಟಿ ನನ್ನ ವಸ್ತುವನ್ನು ಕೆಡಿಸಿರಿ ನೀವು, ನಾನು ಇದ್ರ ರಿವೇಂಜ್ ತೊಗೋತೀನಿ, ನಾನು ಇದ್ರದ್ದು ಏನಾದರೂ ಮಾಡ್ತಿರ್ತೀನಿ, ಹಿಂಸೆನೇ ಮಾಡ್ತೀನಿ ಅಂತಿದ್ದು ಮನಸ್ಸು ವಿರೋಧವನ್ನು ಕಟ್ಟಿಕೊಳ್ತದೆ. ಆದರೆ ಯಾರು ಈ ಥರ ಕಟ್ಕೊಳ್ತಾರೆ ಅಂದರೆ, ಯಾರಿಗೆ ಡ್ರಾಮಾದ ಅಭ್ಯಾಸ,
ಡ್ರಾಮಾದ ಪ್ರಾಕ್ಟೀಸ್ ಇಲ್ಲ ಹೆಜ್ಜೆ ಹೆಜ್ಜೆಯಲ್ಲೂ. ಅವ್ರು ಇದನ್ನು ಸತ್ಯ ಅಂತ ತಿಳ್ಕೊಳ್ತಾರೆ. ಅವ್ರು ನನಗೆ ಅಪಮಾನ ಮಾಡಿದ್ದು, ಲಾಸ್ ಮಾಡಿದ್ದು, ಎದುರು ಉತ್ತರ ಕೊಟ್ಟಿದ್ದು, ಚರಿತ್ರೆಯ ಹಾನಿ ಮಾಡಿದ್ದು ಇದೆಲ್ಲ ನಿಜ ಅದ, ಅದಕ್ಕೆ ನಾ ಏನಾದರೂ ಮಾಡಬೇಕು ಅಂತ ಇದರಿಂದ ವಿಶೇಷ ಚಕ್ರ ರಿಪೀಟ್ ಆಗ್ತದ, ಹೊಸ ಚಕ್ರ ಹುಟ್ಟುಗೋತದ, ಮತ್ತು ಇದೇ ಚಕ್ರದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಇದು ಸ್ಥೂಲ ರೂಪದ ಒಂದು ತಿಳುವಳಿಕೆ. ಇನ್ನು ಸೂಕ್ಷ್ಮ ರೂಪದ ತಿಳುವಳಿಕೆ ಅಂತಂದರೆ ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಏನೆಲ್ಲ ವಿಚಾರಗಳು ಬರ್ತದಂತಂದ್ರೆ ಅನೇಕ ಬಾರಿ ಅನೇಕರು ಈ ರೀತಿ ದಂಡ ಕಟ್ಕೊಳ್ತಾರೆ. ಮನಸ್ಸಿನಲ್ಲಿ ಹಿಂಗಾಗಿದೆ ಅಂತಂದರೆ ಈ ಮನಸ್ಸಿಗೆ ದಂಡ ಕೊಡಬೇಕು, ಈ ಮನಸ್ಸಿಗೆ ಏನಾದರೂ ಶಿಕ್ಷೆ ಮಾಡಬೇಕು ಅಂತ. ಆತ್ಮ ಅಂತೂ ಸ್ವತಂತ್ರನೂ ಇದೆ, ಅವಿನಾಶಿಯೂ ಇದೆ, ಅಷ್ಟೇ ಅಲ್ಲದೆ ಕೇವಲ ಸಾಕ್ಷಿಯಾಗಿದೆ. ಆತ್ಮ ಮನಸ್ಸಿನ ಕರ್ಮದ ಲೆಕ್ಕದೊಳಗೆ, ರೋಲ್ನ ಲೆಕ್ಕದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ, ಕೇವಲ ನೋಡ್ತದೆ ಏನೇ ಈ ರೋಲ್ನಲ್ಲಿ ನಡೀತದಂದ್ರೆ. ಇಲ್ಲಿ ಯುದ್ಧ ನಡೆಯೋದು ಸೂಕ್ಷ್ಮ ರೂಪದಲ್ಲಿ ಅಂದರೆ ಆತ್ಮನ ಮೂಲ ಮನಸ್ಸು ಹಾಗೂ ಆ ಮಾಯೆಗೆ ವಶೀಭೂತಾದಂಥ ಮನಸ್ಸು. ಈ ಮನಸ್ಸಿಗೆ ಹೀಗೆ ಯುದ್ಧ ನಡೀತದಲ್ಲ, ಇದು ಮಾಡಬೇಕು, ಇದು ಮಾಡಬಾರ್ದು, ಅದಕ್ಕೆ ಈ ಥರ ಆಗಿದೆ ಅಂತಂದಮೇಲೆ ಇದಕ್ಕೆ ಏನಾದರೂ ದಂಡ ಕೊಟ್ಕೋಬೇಕು ಅಂತ. ಹೇಗೆ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದ, ಈ ಥರ ಆಗುವವರೆಗೂ ನಾನು ಹಿಂಗೆ ಮದುವೆನೂ ಆಗೋದಿಲ್ಲ ಅಥವಾ ನನ್ನ ಪ್ರಾಣನೂ ಬಿಡುವುದಿಲ್ಲ ಅಂತ. ಹಾಗೆ ಬಾಬಾ ಹೇಳ್ತಾರೆ, ನೀವು ಮನಸ್ಸಿಗೂ ದಂಡ ಕೊಡುವ ಹಾಗಿಲ್ಲ, ಮನಸ್ಸಿನ ಹಿಂಸೆಯೂ ಮಾಡಿಕೊಳ್ಳುವ ಹಾಗಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ನಡೆಯುವ ಪ್ರತಿಯೊಂದು ವಿಚಾರ ಡ್ರಾಮಾ ಅನುಸಾರ ನೂಂದಿದೆ. ಪ್ರತಿ ಭಾವನೆ, ಪ್ರತಿ ಮನಸ್ಸಿನ ವಿಚಾರ ತರಂಗಗಳು ಕೂಡ ಡ್ರಾಮಾ ಅನುಸಾರ ನೂಂದಿದೆ. ಅವೇ ವಿಚಾರಗಳು ಬರ್ತಾವ, ಯಾವುದು ಡ್ರಾಮಾನುಸಾರ ಮೊದಲೇ ಬಂದಿದೆ ಅಂದಮೇಲೆ ನಾವೇನು ಪುರುಷಾರ್ಥ ಮಾಡಬೇಕಾಗಿದೆ? ಮನಸ್ಸಿನಲ್ಲಿ ಇಷ್ಟೆಲ್ಲ ವಿಚಾರ ಮೊದಲೇ ಡ್ರಾಮಾನುಸಾರ ಬರ್ತದಂದ್ರೆ ನಾವು ಮಾಡ್ತಾ ಇರೋದೇನು, ಏನು ಮಾಡಬೇಕು? ಮತ್ತು ಬಾಬಾ ಇಷ್ಟೆಲ್ಲ ಪುರುಷಾರ್ಥ ಮಾಡಿರಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಮತ್ತೆ ಈ ಮನಸ್ಸು ಮರು ಪ್ರಶ್ನೆ ಮಾಡ್ತದ. ಬಾಬಾ ಹೇಳ್ತಾರೆ, ನೀ ಯಾರು? ನೀ ಮನಸ್ಸಲ್ಲ, ನೀ ಆತ್ಮ ಇದೆ. ನೀ ಆತ್ಮ ಸಂಪೂರ್ಣ ಭರ್ಪೂರ್ ಇದೆ. ನೀನು ನಿನ್ನ ಸತ್ಯವನ್ನು ನೆನಪು ಮಾಡ್ಕೋ. ಮನಸ್ಸಿನ ಚಿರಾಟದ ಕಡೆಗೆ, ಮನಸ್ಸಿನ ಅಳುವಿನ ಕಡೆಗೆ, ಮನಸ್ಸಿನ ಯುದ್ಧದ ಕಡೆಗೆ ನೀನು ಲಕ್ಷ್ಯ ಕೊಡಬೇಡ, ಮತ್ತು ಅದು ಸತ್ಯ ಅಂತಲೂ ನಂಬಬೇಡ. ನೀ ಏನಿದೆಯಲ್ಲ, ನೀನು ಸಂಪೂರ್ಣ ಆತ್ಮ ಸ್ವರೂಪಿದೆಯಾ ಅಥವಾ ಯಾವುದು ಸತೋಗುಣಿ ಸ್ವರೂಪಿದೆ? ನಿನಗೆ ನಿನ್ನನ್ನು ನೋಡ್ಕೊಳ್ಳೋಕೆ ಟೈಮ್ ಅದ. ಸಂಗಮ ಯುಗದಲ್ಲಿ ನಿನ್ನೊಳಗಿರುವ ಸಂಪತ್ತಿನ ಅನುಭವ ಮಾಡು, ನಿನ್ನೊಳಗಿರುವ ಸದ್ಗುಣಗಳ ಅನುಭವ ಮಾಡು, ಇದು ನಿನ್ನ ಕೆಲಸ. ಬಾಕಿ ಡ್ರಾಮಾದಲ್ಲಿ ನಡೆಯುವ ಮನಸ್ಸಿನ ಸ್ಕ್ರೀನ್ ಮೇಲೆ ನಡೀತಾ ಇರುವಂತಹ ಎಲ್ಲ ಘಟನೆಗಳಿಗೆ ನೀನು ಜವಾಬ್ದಾರ ಅಲ್ಲ. ಬಾಬಾ ಹೇಳ್ತಾರೆ, ಹೀಗಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಅಥವಾ ಯಾರಿಗಾದರೂ ಹಿಂಸೆ ಕೊಡುವಂತಹ ಕಾರ್ಯವನ್ನು ಮಾಡಬೇಡ್ರಿ. ಮುರಳಿಯ ಪ್ರಶ್ನೆ, ಬಾಬಾನಿ ಕೌನ್ಸಾ ಕಾಂಟ್ರಾಕ್ಟ್ ಉಠಾಯಾ ಹೇ? ಶಿವಬಾಬಾರವರು ಯಾವ ಒಂದು ಕಾಂಟ್ರಾಕ್ಟನ್ನು, ಯಾವ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ? ಬಾಬಾ ಗುತ್ತಿಗೆದಾರಿದ್ದಾರೆ, ದೊಡ್ಡ ಗುತ್ತಿಗೆ ಕಾರ್ಯವನ್ನು ಗುತ್ತಿಗೆ ತಗೊಂಡಿದ್ದಾರೆ. ಯಾವುದದು? उत्तर, बच्चों के अवगुण निकालने का कॉन्ट्रैक्ट एक बाबा ने ही उठाया है. ಮಕ್ಕಳ ಅವಗುಣಗಳನ್ನು ತೆಗೆದು ಹಾಕುವ, ಅವಗುಣಗಳನ್ನು ಸಮಾಪ್ತ ಮಾಡುವಂತಹ ಈ ಮಹಾನ್ ಕಾರ್ಯ ಏನಿದೆ ಇದು ಬಾಬಾರವ್ರದೇ ಆಗಿದೆ. बच्चों की खामियां बाबा सुनते हैं तो वह निकालने के लिए प्यार से समझाने देते. ಮಕ್ಕಳ ಅವಗುಣಗಳನ್ನು, ಮಕ್ಕಳೊಳಗಿರುವ ಕಮಜೋರಿಗಳನ್ನು ಬಾಬಾ ಯಾವಾಗ ಕೇಳಿಸ್ಕೊಳ್ತಾರ, ತಿಳ್ಕೊಳ್ತಾರ, ಅದನ್ನು ತೆಗೆಯೋ ಸಲುವಾಗಿ ಬಾಬಾ ಸಲಹೆಗಳನ್ನು, ಎಚ್ಚರಿಕೆಯನ್ನು ಮತ್ತು ಅಟೆನ್ಷನನ್ನು ಕೊಡಿಸ್ತಾರೆ. ಅಗರ್ ತುಮ್ ಬಚ್ಚೋं को किसी की खामी दिखाई देती है तो भी तुम अपने हाथ में लॉ नहीं उठाओ. ಯಾರೋ ಅಪವಿತ್ರತೆಯ ಕಾರ್ಯ ಮಾಡ್ತಾರ, ಕಾಮವಿಕಾರದ ಕಾರ್ಯ ಮಾಡ್ತಾರ, ನೀ ನನ್ನ ಸೇವಾ ಕೇಂದ್ರದೊಳಗೆ, ನಮ್ಮ ಈ ಯಜ್ಞದೊಳಗೆ ನೀ ಹಿಂಗೆ ಯಾಕೆ ಮಾಡ್ದಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ನೀ ಅದನ್ನು ಮಾಡುವ ಹಾಗಿಲ್ಲ. ನಿಮ್ಮ ಕೆಲಸ ಕೇವಲ ಬಾಬಾಗೆ ರಿಪೋರ್ಟ್ ಮಾಡೋದು, ಅವರಿಗೆ ಆ ಕೆಲಸ ಮುಂದೆ ಆಗ್ಲಾರ್ದಂಗೆ ಭಲೆ ನೋಡ್ಬೋದು. ಮಾಡಿದ ಕೆಲಸಕ್ಕೆ ನೀ ಇಂಥದ್ದು ಹೆಂಗೆ ಮಾಡ್ದಿ ಅಂತ ದಂಡವನ್ನು ವಿಧಿಸುವ ಹಾಗಿಲ್ಲ ಅಂತಾರೆ ಬಾಬಾ. ಯಾಕೆ ಅಂದರೆ ಬಾಬಾ ಗೊತ್ತಿದೆ ಇದು ಬನಿ ಬನಾಯಿ ಮಾಡಲ್ಪಟ್ಟಂತಹ ನಾಟಕ ಇದೆ. ಅಂದಮೇಲೆ ಇಲ್ಲಿ ಏನೇ ಇದೆ ನಿಮ್ಮ ಮನಸ್ಸು ಹಗರು ಮಾಡ್ಕೊಳ್ಳಿಕ್ಕೆ ನೀವು ಬಾಬನ ಮೇಲೆ ಬಾಬನ ಮೇಲೆ ಜವಾಬ್ದಾರಿಯನ್ನು ಹಾಕ್ರಿ. ನೀವು ಯಾರಿಗೂ ಎಂದಿಗೂ ಕೂಡ
ಯಾರೇನೇ ತಪ್ಪು ಮಾಡಿದ್ರು, ಅವರಲ್ಲಿ ಅವಗುಣಗಳು ಕಂಡ್ರು, ಅಥವಾ ಕೆಟ್ಟ ಕರ್ಮ ಮಾಡುವುದನ್ನೇ ನೀವು ನೋಡಿದ್ರಿ, ಹಾನಿ ಮಾಡಿದ್ರು, ಸುಳ್ಳು ಹೇಳಿದ್ರು, ಕಳ್ತನೇ ಮಾಡಿದ್ರು ಅಂತಂದ್ರೆ ಬಾಬಾ ಹೇಳ್ತಾರ, ನೀವು ಅವರಿಗೆ ಯಾವುದೇ ರೀತಿ ಹಿಂಸೆಯನ್ನು ಕೊಡಬೇಡ್ರಿ, ಕಾನೂನು ಕೈ ತೆಗೆದುಕೊಡ್ಬೇಡ್ರಿ. ಮುರಳಿಯ ಮುಖ್ಯ ಸಾರ್, ಕಿಸಿ ಕೆ ಅವಗುಣ ದೇಖ್ ಉಸ್ಕಿ ನಿಂದಾ ನಹಿ ಕರ್ನಾ ಹೈ. ಬ್ರಾಹ್ಮಣ ಪರಿವಾರದಲ್ಲಿ ಕೂಡ ಈಗ ಹೀಗೆ ನಡೀತಾ ಇದೆಯಲ್ಲ, ವ್ಯರ್ಥ ನಕಾರಾತ್ಮಕತೆ ಕಮ್ಮಾಗಿದೆ, ಅದರ ವ್ಯರ್ಥ ಮಾತು ಅಂತ. ಅಂದರೆ ನಮ್ಮ ಸೆಂಟ್ರ್ ಹೀಗಾಯಿತು, ನಮ್ಮ ಸೆಂಟ್ರ್ನಲ್ಲಿ ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಅವ್ರು ಹಿಂಗಂದ್ರು ಹಂಗಂದ್ರು ಅಂತ ಅನೇಕರ ಅವಗುಣಗಳನ್ನು ನೋಡೋದು, ನೋಡಿ ಅದನ್ನು ಇನ್ನೊಬ್ಬರ ಮುಂದೆ ವರ್ಣನೆ ಮಾಡೋದು. ಬಾಬಾ ಅಂತಾರ, ಇದು ಒಂದು ಅಸುರಿ ಕರ್ಮದಲ್ಲಿ ಬರೋದ್ರಿಂದ. ಅಂದರೆ ಅವಗುಣಗಳ ವರ್ಣನೆ ಯಾರು ಮಾಡ್ತಾರಂದ್ರೆ, ಅವಗುಣಗಳನ್ನು ಯಾರು ನೋಡ್ತಾರ, ಅವಗುಣಗಳು ಯಾರಿಗೆ ಕಾಣ್ತಾವಂದ್ರೆ ದೇಹವನ್ನು ನೋಡಿದಾಗ ಅವಗುಣಗಳು ಕಾಣ್ತಾವೆ, ರೋಲ್ ನೋಡಿದಾಗ. ಇನ್ನೊಬ್ಬರ ರೋಲ್ ಯಾವಾಗ ಕಾಣಿಸ್ತದಂತಂದ್ರೆ ಸ್ವಯಂ ತಾನು ರೋಲ್ ಕಾನ್ಷಿಯಸ್ ಆಗೋದು, ಅರ್ಥಾತ್ ದೇಹ ಭಾನದಲ್ಲಿ ಇದ್ದವರಿಗೆ ಇನ್ನೊಬ್ಬರೊಳಗಿನ ಅವಗುಣಗಳು ಕಾಣಿಸ್ತಾವೆ. ಒಂದು ವೇಳೆ ಆತ್ಮಸ್ಮೃತಿಯಲ್ಲಿದ್ದರು ಅಂತಂದ್ರೆ ಅವಗುಣ ಕಾಣೋದಿಲ್ಲ, ಅವರ ಆತ್ಮದ ಸತ್ಯ ಕಾಣಿಸ್ತದ. ಹೀಗಾಗಿ ಬಾಬಾ ಹೇಳ್ತಾರ, ಅವಗುಣಗಳನ್ನು ನೋಡೋದು, ಅದನ್ನು ನೋಡಿ ನಿಂದನೆ ಮಾಡೋದು, ಅದಕ್ಕೊಂದು ಏನಾದರೂ ಅನ್ನೋದು, ಇಂಥ ಕೆಲಸ ಮಾಡಬೇಡ್ರಿ. ಜಗ ಜಗ ಪರ್ ಉಸ್ಕೆ ಅವಗುಣ ನಹಿ ಸುನಾನೆ ಹೇ. ಇಲ್ಲಿ ಕೇಳಿದ್ರಿ, ಇಲ್ಲಿ ನೋಡಿದ್ರಿ ಅಂದ್ರೆ ಇದನ್ನ ಹೋಗಿ ಇನ್ನೊಂದು ಕಡೆಗೆ ಹೇಳೋದು, ಅದನ್ನು ಹರಡಿಸುವಂತಹ ಕೆಲಸವನ್ನು ಎಂದಿಗೂ ಮಾಡಬೇಡ್ರಿ. ಅಪನಾ ಮೀಠಾಪನ್ ನಹಿ ಚೋಡ್ನಾ ಹೇ. ಯಾವ ತಮ್ಮ ಒಂದು ಮಧುರತೆ ಇದೆಯಲ್ಲ, ಅದನ್ನ ಎಂದಿಗೂ ಬಿಡಬೇಡ್ರಿ ಅಂತಾರೆ ಬಾಬಾ. ಮಧುರತೆಯನ್ನೇ ಬಿಡಬೇಡ್ರಿ ಅಂದರೆ ಏನರ್ಥ, ಯಾವುದು ತಮ್ಮೊಳಗೆ ಏನಿದೆ ನಾ ಆತ್ಮ ಅನ್ನೋದೇ ಮಧುರತೆ, इससे बढ़कर कोई ಮಧುರತಾ ನಹಿ ಹೈ. ಇಷ್ಟು ಮೀಠಾಪನ್, ಆ ದೇಹವಾನದಿಂದ ಪರ್ಯಾದಂಥ ನಿರಾಕಾರ ಸತ್ಯ ಏನಿದೆ ಇದೆ ಬಹಳ ಮೀಠಾ ಇದೆ, ಇದನ್ನ ಎಂದಿಗೂ ಬಿಡಬೇಡ್ರಿ ಅಂತಾರೆ ಬಾಬಾ. ಅಂದರೆ ಎಂದಿಗೂ ನಿಮ್ಮನ್ನು ದೇಹವಾನದೊಳಗೆ ನಿಮ್ಮನ್ನು ಅಕ್ಕೋರಂತನೋ ಅಥವಾ ಸೀನಿಯರ್ ಬಿಕೆ ಅಂತನೋ ಭಾಳ ಹುಷಾರಂತನೋ ಈ ಕಾನ್ಷಿಯಸ್ಸಲ್ಲಿ ಬಂದು ಬಾಬಾ ಅಂತಾರ, ತಮ್ಮ ಮಧುರತೆಯನ್ನು ಕಳ್ಕೋಬೇಡ್ರಿ. ಮಧುರತೆ ಅಂದ್ರೆ ಜೋರು ಮಾತಾಡೋದು ಬಿಟ್ಟು, ಸ್ಮೂತ್ ಮಾತಾಡೋದು ಬಿಟ್ಟು, ಮೆಲ್ಲಗೆ ತಿಳಿಸೋದು ಬಿಟ್ಟು ಜೋರಾಗೆ ಮಾತಾಡಿದ್ರು ನೀ ಭಾಳ ಕಡಿಮೆ ಮಾತಾಡಿ ಅಂತಾರೆ. ಶಬ್ದ ಕಡಿಮೆಯಾಗಿರುವುದು ಡ್ರಾಮಾ ಅನುಸಾರ ಇದೆ. ಆದರೆ ನಾ ಆತ್ಮ ಆಗಿರೋದನ್ನು ಮರೆತು ನನಗೆ ದೇಹ ಅಂತ ತಿಳ್ಕೊತೀನಿ, ನಾವೊಬ್ಬ ಮನುಷ್ಯ ಭಾನದಲ್ಲಿದ್ದೀನಿ ಅಂತಂದರೆ ಇದು ಕಡುವಾಪನ, ಸೂಕ್ಷ್ಮ ರೂಪದಲ್ಲಿ ಕಟ್ಟುತನ. ಇದನ್ನ ಎಂದಿಗೂ ಬಿಟ್ಟು ಕೊಡಬೇಡ್ರಿ ಅಂತಾರೆ ಬಾಬಾ. ಕ್ರೋಧ ಮೇ ಆಕರ್ ಕಿಸಿ ಕಾ ಸಾಮ್ನಾ ನಹಿ ಕರ್ನಾ ಹೇ. ಅಂಡರ್ಲೈನ್, ಕ್ರೋಧದಲ್ಲಿ ಬಂದು ಯಾರಿಗೂ ಎದುರು ಹಾಕೋಬೇಡ್ರಿ ಅಂತಾರೆ ಬಾಬಾ. ಯಾಕಂದರೆ ಕ್ರೋಧ ಇಷ್ಟು ಮನಸ್ಸನ್ನು ವಶೀಭೂತ ಮಾಡ್ಕೊಳ್ತದ. ವಿರೋಧ ಹಾಕೊಂಡ್ಬಿಟ್ರೆ ಅದು ಒಂದು ಸೈಕಲ್ ರೀಸ್ಟಾರ್ಟ್ ಆಗ್ತದೆ, ಹೊಸ ಚಕ್ರದ ಸುಳಿಯೊಳಗೆ ಸಿಕ್ಕಾಕೋಬೇಕಾಗ್ತದೆ, ಕರ್ಮದ ಚಕ್ರದ ಲೆಕ್ಕದೊಳಗೆ. ಹೀಗಾಗಿ ಬಾಬಾ ಹೇಳ್ತಾರೆ, ಕ್ರೋಧದಲ್ಲಿ ಬಂದು ಯಾರನ್ನ ಎದುರು ಹಾಕೋಬೇಡ್ರಿ. ಎರಡನೇ ಪಾಯಿಂಟ್, ಸಬ್ಕೋ ಸುಧಾರನೆ ವಾಲ ಏಕ್ ಬಾಬಾ ಹೇ, ಇಸಿಲಿಯೇ ಏಕ್ ಬಾಬಾ ಕೋ ಹಿ ಸಬ್ ಸುನಾನಾ. ಎಲ್ಲರ ಮಾತು ಕೇಳೋರು ಒಬ್ಬ ಬಾಬಾನೇ ಅದಾರ, ಎಲ್ಲ ಮಾತು ಒಬ್ಬ ಬಾಬಾಗ ಹೇಳ್ರಿ ಅಂತ. ಎಷ್ಟು ಗುಹ್ಯ ಮಾತಿದೆ ಅಂತಂದರೆ, ಮನಸ್ಸು ಭಾಳ ಭಾರ ಆಗಿ ನನ್ನ ಸ್ವಂತ ಪ್ರೀತಿಯ ಸಹೋದರಿಗೆ ಹೇಳ್ತೀನಂತಂದ್ರೆ, ಅಥವಾ ಮನಸ್ಸಿನ ಮಾತು ಭಾಳ ಬೇಕಾದವ್ರಿಗೆ ಹೇಳ್ತೀನಿ, ಅವ್ಗ ಹೇಳ್ತೀನಿ, ಅಪ್ಪಗ ಹೇಳ್ತೀನಿ, ಬಾಬಾ ಅಂತಾರೆ. ಅವ್ರಿಗೆ ಕೇಳಿಸ್ಕೊಂಡು ಮನಸ್ಸು ನೋಯಿಸ್ಕೋತಾರೆ ಹೊರತಾಗಿ ನನಗೆ ಗತಿ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ನೆಲೆ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಅಂತಿಮ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಅವ್ರು ಯಾರೇ ಸಂಬಂಧಿಕರಿರಲಿ, ಸ್ನೇಹಿತರಿರಲಿ. ಆದರೆ ಎಲ್ಲದಕ್ಕೂ ಸುಧಾರಣೆ ಮಾಡೋರು, ನನ್ನ ಗತಿ ಕೊಡೋರು, ನೆಲೆ ಕೊಡೋರು, ಅಥವಾ ಈ ರೋಲನ್ನು ಸಹಿ ದಿಶೆಯೊಳಗೆ ತೊಗೊಂಡು ಹೋಗೋರು ಏನದಾರಲ್ಲ, ಕೇವಲ ಬಾಬಾ ಅದಾರ. ಏನು ಹೇಳ್ಕೊತೀರಿ? ಬಾಬನ ಮುಂದೆ ಹೇಳ್ಕೊಡ್ರಿ. ಏನು ಹೇಳ್ಕೋಬೇಕು? ಬಾಬನ ಮುಂದೆ ಪತ್ರ ಬರೀರಿ, ಬಾಬನ ಮುಂದೆ ಹೇಳ್ಕೊಡ್ರಿ. ಅಂದರೆ ಬಾಬಾಗ ಹೇಳ್ರಿ ಅಂತಾರೆ ಬಾಬಾ. तो अव्यभिचारी बनना है, मुरली कभी भी मिस नहीं करनी है. ಬಾಬಾ ಅಂತಾರೆ ಅವ್ಯಭಿಚಾರಿ ಅಂದರೆ ಒಬ್ಬಂದ ಕೇಳೋದು, ಬಾಬಾರ್ದು ಕೇಳುವುದೇ ಹಂಗೆ ಬೇರೆಯವ್ರ ಮಾತು ಕೇಳುವುದೇ. ಬೇರೆಯವ್ರ ಮಾತು ಅಂತಂದ್ರೆ ಬೇರೆ ಬೇರೆ ಮನುಷ್ಯ ಭಾನದಲ್ಲಿರುವಂಥವ್ರ ಮತ, ಅವರು ಗುರುಗಳಾಗಿರ್ಬೋದು, ಸಂತರಾಗಿರ್ಬೋದು,
ಬಾಬಾ ಹೇಳ್ತಾರೆ, ಸಂತರಿಗೂ ನಾ ಕಲ್ಯಾಣ ಮಾಡ್ಲಿಕ್ಕೆ ಬಂದೀನಿ, ನಾನು ನೆಲೆ ಕೊಡ್ಲಿಕ್ಕೆ ಬಂದೀನಿ ಅಂತಂದ್ರೆ ಈಗ ನಾ ಏನು ಹೇಳ್ತಿದ್ದೀನಿ, ಶ್ರೀಮತನೇ ಸರ್ವಶ್ರೇಷ್ಠ, ಗೀತೆಯೇ ಸರ್ವಶ್ರೇಷ್ಠ, ಗೀತಾ ಜ್ಞಾನದಾತನ ಮಾತನ್ನೇ ಕೇಳ್ರಿ, ಬೇರೆಯವ್ರ ಮಾತು ಕೇಳಬೇಡ್ರಿ. ಅದಕ್ಕಾಗಿ ಭಗವಂತನ ಗೀತಾ ಜ್ಞಾನವೇ ಮುರುಳಿ, ಈ ಮುರುಳಿಯನ್ನು ಎಂದಿಗೂ ಮಿಸ್ ಮಾಡಬೇಡ್ರಿ ಅಂತಾರೆ ಬಾಬಾ. वरदान सदा साथी पन की स्मृति और साक्षी स्टेज का अनुभव करने वाले शिवमयी शक्ति स्वरूप ಕಂಬೈನ್ಡ್ ಭವ. ಸದಾ ಸಾಥಿತನದ ಜೊತೆಯಾಗಿರುವ ಸ್ಮೃತಿ, ನಾನು ಬಾಬಾ ಯಾವತ್ತು ಕಂಬೈನ್ಡ್ ನನ್ನ ಜೊತೆಯಲ್ಲಿದ್ದಾರೆ ಬಾಬಾ ಅನ್ನುವಂಥ, ಅಥವಾ ನಾ ಬಾಬನ ಜೊತೆಯಲ್ಲಿದ್ದೀನಿ ಅನ್ನುವಂಥ ಸ್ಮೃತಿ ಮತ್ತು ಸಾಕ್ಷಿ ಸ್ಟೇಜ್. ಇಲ್ಲಿ ಏನು ನೋಡ್ತಾ ಇದ್ದೀನಿ, ಕೇವಲ ಇದೊಂದು ಥಿಯೇಟರ್, ಮನಸ್ಸಿನ ಸ್ಕ್ರೀನ್ ಮೇಲೆ ಅಥವಾ ಬಾಹ್ಯ ಜಗತ್ತಿನ ಈ ಜಗತ್ತಿನಲ್ಲಿ ಏನು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ನಡೀತಾ ಇರುವಂಥ ಒಂದು ಘಟನೆಗಳು ಅಥವಾ ದೃಶ್ಯಗಳು ಅಂತ ತಿಳ್ಕೊಂಡು ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವಂತಹ ಶಿವಮಯಿ ಶಕ್ತಿ ಸ್ವರೂಪ ಕಂಬೈನ್ಡ್ ಆಗ್ರಿ. ಭಾಳ ಮೀಠಾ ವರದಾನ್. ಜೈಸೆ ಆತ್ಮ और ಶರೀರ दोनों का साथ है, ಹೇಗೆ ಆತ್ಮ ಮತ್ತು ಶರೀರ ಎರಡರದ್ದು ಕಂಬೈನ್ಡ್ ಸ್ವರೂಪ ಇದೆ, ಯಾವತ್ತೂ ಜೊತೆ. ಜೀವನ್ ಇದೆ, ಪಾರ್ಟ್ ಇದೆ ಅಂದ್ರೆ ಆತ್ಮ ಇಲ್ಲಿದೆ. ಆತ್ಮಕ್ಕೆ ಜೀವನ ಮಾಡಬೇಕು ಅಂತಂದ್ರೆ, ಜೀವನದ ಅನುಭವ ಮಾಡಬೇಕಂದ್ರೆ ಶರೀರ ಭಾಳ ಜರೂರಿ ಇದೆ. ಅದಕ್ಕೆ ಆತ್ಮ ಶರೀರ ಹೇಗೆ ಜೊತೆಯಲ್ಲಿದ್ದಾವ, ಹಾಗೆ ಬಾಬಾ ಹೇಳ್ತಾರೆ, ಈ ಸೃಷ್ಟಿಯ ಮೇಲೆ ಎಲ್ಲಿವರೆಗೆ ಪಾತ್ರ ಇದೆ ಅಲ್ಲಿವರೆಗೆ ಇವೆರಡು ಅಗಲುವುದಿಲ್ಲ. ಅಂದರೆ ಎಲ್ಲಿವರೆಗೆ ಈ ರೋಲ್ನ ಪಾತ್ರ ಇದೆ, ಆತ್ಮ ಮತ್ತು ಈ ಶರೀರ ಎರಡು ಅಗಲಿಕ್ಕೆ ಸಾಧ್ಯ ಇಲ್ಲ. ऐसा ही शिव शक्ति दोनों का इतना ही गहरा संबंध है. अंडरलाइन ನಿರಾಕಾರ ನ ಆತ್ಮ ಶಿವಬಾಬಾದು ಇದು ಬಹಳ ಜನ್ಮದ ಭಾಳ ಆಳವಾದ, ಭಾಳ ಸೂಕ್ಷ್ಮವಾದಂಥ ಗೆಹರ ಸಂಬಂಧ ಇದೆ ಅಂತಾರೆ ಬಾಬಾ. ಆಗಬೇಕು ಇಲ್ಲ, ಸಂಬಂಧ ಸದಾ ಇದೆ, ಅವಿನಾಶಿ ಸಂಬಂಧ, ಅನಾದಿ ಸಂಬಂಧ ಇದೆ ಶಿವ ಬಾಬಾ ನ ಆತ್ಮ शक्ति. जो सदा शिवमयी शक्ति स्वरूप में स्थित होकर चलते हैं तो उनकी लगन में माया विघन डाल नहीं सकती. ಇನ್ನೂ ವಿಶೇಷ ಅಂಡರ್ಲೈನ್, ಯಾರು ಶಿವಮಯಿ ಶಕ್ತಿ, ಶಿವನ ಒಂದು ಧ್ಯಾನದಲ್ಲಿ ಪ್ರೇಮದಲ್ಲಿ ಮಗ್ನರಾಗಿರುವಂಥ ಶಕ್ತಿಯರದಾರಲ್ಲ, ಈ ಪ್ರೇಮವನ್ನು, ಈ ಒಂದು ಗೆಹರಾ ಸಂಬಂಧವನ್ನು ದೂರ ಮಾಡುವಷ್ಟು ಶಕ್ತಿ ಮಾಯಗಿಲ್ಲ ಅಂತಾರೆ ಬಾಬಾ. ಯಾಕಂದರೆ ಅವರ ಒಂದು ಈ ಒಂದು ರಮಣೀಕ ಸ್ಥಿತಿಯನ್ನು ಅಥವಾ ಲಗನ್ನನ್ನು, ಆ ಪ್ರೇಮವನ್ನು ದೂರ ಮಾಡಲಿಕ್ಕೆ ಮಾಯೆ ಕಡೆಗೆ ಆಗೋದಿಲ್ಲ. वे ಸದಾ ಸಾಥಿ ಪನ್ಕ ಸಾಕ್ಷಿ ಸ್ಟೇಜ್ ಕಾ ಅನುಭವ ಕರ್ತೆ ಹೇ. ಸದಾ ಬಾಬನ ಜೊತೆಯಾಗಿರುವ ಮತ್ತು ಜೊತೆಯಾಗಿ ವಿಶ್ವ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾ ಇರುವಂಥ ಅನುಭವವನ್ನು ಮಾಡ್ತಾರೆ. ಈ ರೀತಿ ಅನುಭವ ಆಗ್ತದಲ್ಲ, ಜೈಸೆ ಕೊಯ್ ಸಾಕಾರ ಮೇ ಸಾಥ್ ಹೋ. ಇದು ಇತನಾ ಮಹಾನ್ ಸುಂದರ ಮಹಾವಾಕ್ಯ. ಹಿಂಗೆ ಅನುಭವ ಆಗ್ತದ, ಭಗವಂತನೇ ನನ್ನ ಸಾಕಾರ ಜೊತೆಯೊಳಗದಾರ ಅಂತ. ಇದು ಯಾವ ಅಕ್ಷರದಲ್ಲಿ ಬರೆದಿಟ್ಟರು ಕಡಿಮೆ, ಎಷ್ಟು ಹೃದಯದಲ್ಲಿ ನೂಂದು ಮಾಡಿಕೊಂಡ್ರು ಕಡಿಮೆ. ಹೀಗೆ ಅನುಭವ ಆಗ್ತದಲ್ಲ, ಶಿವ ಬಾಬಾ ನಾ ಆತ್ಮ ಶಕ್ತಿ ನಾವಿಬ್ಬರು ಹಿಂಗೆ ಕಂಬೈಂಡ್ ಇದ್ದೀವಿ, ಸಾಕಾರದೊಳಗೂ ಬಂದು ಭಗವಂತ ನನ್ನ ಜೊತೆಯಲ್ಲೇ ಇದ್ದಾನನ್ನುವಂಥ ಅನುಭವ ಆಗ್ತದೆ. ಸ್ಲೋಗನ್, ನಿರ್ವಿಘ್ನ और एक रस स्थिति का अनुभव करने के लिए एकाग्रता का अभ्यास करो. ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿ ಇವೆರಡೂ ಕೇವಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದಾಗ, ದೇಹಭಾನದಿಂದ ನ್ಯಾರ ಆದಾಗ ಅನುಭವ ಆಗ್ತದೆ. ಈ ಎರಡು ಅನುಭವ ಆದಾಗ ನಿರ್ವಿಘ್ನ ಸ್ಥಿತಿ ಮತ್ತು ಏಕರಸ ಸ್ಥಿತಿ ಅನುಭವಿ ಆದಂಥವರಿಗೇ ಏಕಾಗ್ರತೆಯ ಕರ್ನೆ ಕೆ ಲಿಯೆ ಏಕಾಗ್ರತೆ का ಅಭ್ಯಾಸ ಕರೋ. ಬಾಬಾ ಅಂತಾರೆ, ಏಕಾಗ್ರತೆ ಇದ್ದರೆ ಮಾತ್ರ ನಾ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದರೆ ಮಾತ್ರ ನಿರ್ವಿಘ್ನ ಸ್ಥಿತಿ ಮತ್ತು ಏಕರಸ ಸ್ಥಿತಿಯ ಅನುಭವಿ ಆಗಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತ इशारे, इस अव्यक्ति मास में बंधन मुक्त रहकर जीवन मुक्त स्थिति का अनुभव करो. अपने को वर्तमान समय मैं टीचर हूँ, मैं स्टूडेंट हूँ, मैं सेवाधारी हूँ, इस समझने के बजाय अमृत वेले से यह अभ्यास करो कि मैं श्रेष्ठ आत्मा ऊपर से आई हूँ. ಎಷ್ಟು ಸೂಕ್ಷ್ಮ ಗುಹ್ಯವಾದಂಥ ಮಹಾವಾಕ್ಯ, ಬಹಳ ಅರಿತುಕೊಂಡು ಪಾಠ ಮಾಡಬೇಕಾಗಿದೆ. ವರ್ತಮಾನ ಸಮಯದೊಳಗೆ ತಮಗೆಂದು ಹಿಂಗೆ ತಿಳ್ಕೊಬೇಡ್ರಿ, ನಾ ಟೀಚರ್ ಇದ್ದೀನಿ, ನಾನು ಟೀಚರ್ ಇದ್ದೀನಿ, ನಾ ಅಕ್ಕೋರಿದ್ದೀನಿ ಅಂತ, ನಾ ಸ್ಟೂಡೆಂಟ್ ಇದ್ದೀನಿ ಅಥವಾ ನಾ ಸೇವಾಧಾರಿ ಇದ್ದೀನಿ, ನಾವು ಭಾಳ ಒಳ್ಳೆಯ ಸೇವಾ ಮಾಡೋರು, ಹಿಂಗೆಂದೂ ತಿಳ್ಕೊಬೇಡ್ರಿ. ಅಮೃತ ವೇಳೆಯಿಂದ ರಾತ್ರಿವರೆಗೂ ಈ ಅಭ್ಯಾಸವನ್ನು ಮಾಡಿರಿ, ನಾ ಶ್ರೇಷ್ಠ ಆತ್ಮ ಮ್ಯಾಲಿಂದ ಬಂದೀನಿ ಅಂತ. ಯಾಕಂದ್ರೆ ನಾ ಅಕ್ಕೋರಿದ್ದೀನಿ ಅಂದ್ರೆ ನಾ ಈ ಸೆಂಟ್ರೊಳಗೆ ಇರ್ತೀನಿ ಅಂತ ಆಗ್ತದೆ, ನಾ ಸ್ಟೂಡೆಂಟ್ ಇದ್ದೀನಿ ಅಂದ್ರೆ
ಇಲ್ಲೇ ಗೃಹಸ್ಥ ಜೀವನದೊಳಗೋ ಅಥವಾ ಲೌಕಿಕ ಜೀವನದೊಳಗೋ ಅಥವಾ ನಾ ಸ್ಟೂಡೆಂಟ್ ಇದ್ದೀನಿ ಅಂತಂದ್ರೆ ನಾ ಸಾಕಾರ ಜಗತ್ತಿನ ಮನುಷ್ಯನು ಅಂತ ಭಾನ ಆಗ್ತದೆ. ಭಾವ ಅಂತ ನೀ ಸ್ಟೂಡೆಂಟು ಅಲ್ಲ, ಟೀಚರು ಅಲ್ಲ, ನಿನ್ನ ಸೇವಾಧಾರಿನೂ ಅಲ್ಲ. ನೀ ನಿರಾಕಾರ ಆತ್ಮ ಇದ್ದೀ, ನಾ ಮೇಲಿನಿಂದ ಬಂದೀನ, ಶ್ರೇಷ್ಠ ಆತ್ಮ ಮೇಲಿನಿಂದ ಬಂದೀನನ್ನುವಂಥ ಸ್ಮೃತಿ ಇರಲಿ. ಈ ಹಳೆ ಜಗತ್ತಿನಲ್ಲಿ, ಹಳೆ ಶರೀರದಲ್ಲಿ ನಾನು ಸೇವೆಗಾಗಿ ಬಂದಿದ್ದೀನಿ. ಸೇವಾ ಏನು? ಕೋರ್ಸ್ ಕೊಡೋದು, ಟೋಲಿ ಮಾಡೋದು, ಟೋಲಿ ಹಂಚೋದು, ಗಿಫ್ಟ್ ಕೊಡೋದು, ಇದು ಸೇವಾ ಅಲ್ಲ. ನಿರಾಕಾರ ಆತ್ಮನ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರೊಳಗೂ ಆ ಸತ್ಯವನ್ನು ಅನುಭವ ಮಾಡಿ ಮಾಡಿಸೋದಿದೆಯಲ್ಲ, ಈ ಸೇವೆಗಾಗಿ ನಾನು ಅವತರಿಸಿ ಬಂದಿದ್ದೀನಿ. ಮೇ ಆತ್ಮ ಹೂँ ಎ ಪಾಠ ಅಭಿ ಔರ್ ಪಕ್ಕಾ ಕರೋ. ನಾ ಆತ್ಮ ಇದೀನನ್ನುವಂಥ ಪಾಠವನ್ನು ಮತ್ತಷ್ಟು ಪಕ್ಕಾ ಮಾಡಿಕೊಡ್ರಿ. ಮೇ ಸೇವಾಧಾರಿ ಹೂँ, ये पाठ पक्का है, लेकिन मैं आत्मा सेवाधारी हूँ, ये पाठ पक्का कर लो तो जीवन मुक्त बन जाएंगे. अंडरलाइन. ನಾವು ಟೋಟಲ್ ಮೂಲ ನಾನು ರೇಣುಕಾನೇ ಸೇವಾಧಾರಿ ಇದ್ದೀನಿ, ನಾನಾ ರೇಣುಕಾ ಇದ್ದೀನಿ ಅನ್ನೋದು ಆತ್ಮನನ್ನು ಸಪ್ರೇಟ್ ಮಾಡಿ ನಾನಾ ಸೇವಾಧಾರಿ ಇದ್ದೀನಿ ಅನ್ನುವಂಥ ಕಾನ್ಷಿಯಸ್ ಎಲ್ಲರೊಳಗೂ ಇದೆ. ಈಗ ಏನಾಗಬೇಕಾಗಿದೆ? ನಾ ಆತ್ಮ ಸೇವಾಧಾರಿ. ಆತ್ಮ ಅಂದರೆ ಆತ್ಮ ಸೇವಾಧಾರಿ ಅಲ್ಲ, ಆತ್ಮನೊಳಗಿರುವ ಮನಸ್ಸು ಸೇವಾಧಾರಿಯಾಗಿದೆ. ಮನಸ್ಸು ಡ್ರಾಮಾ ಅನುಸಾರ ನೊಂದಿದೆ ಸೇವಾ ಮಾಡೋದು ಕೂಡ. ಅಂದಮೇಲೆ ನನ್ನ ಸೇವಾ ಏನು? ಆತ್ಮದ ಸೇವಾ ಏನು? ಆತ್ಮ ಸ್ಮೃತಿಯಲ್ಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರಲ್ಲೂ ಆತ್ಮದ ಸತ್ಯ ಸ್ವರೂಪವನ್ನು ನೋಡೋದಿದೆಯಲ್ಲ, ಇದು ನಿಜವಾದ ಸೇವಾ. ಇಂತಹ ಸೇವೆಗೆ ನಾನು ನಿಮಿತ್ತಿದ್ದೀನಿ ಅನ್ನುವಂಥದ್ದು ಎಂದಿಗೂ ಮರಿಬೇಡ್ರಿ. ಇದರಿಂದ ಜೀವನದಲ್ಲಿರ್ತಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಭಾಳ ಸಹಜವಾಗಿ ಆಗಲಿಕ್ಕೆ ಸಾಧ್ಯತೆ. ಬಂಧನಗಳು ಕೂಡ ತಂತಾನೇ ಸಮಾಪ್ತಿಯಾಗ್ತವೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಇರ್ತಾ ನಿರಾಕಾರ ತಂದೆ ಜೊತೆಗೆ ನಾನು ಸದಾ ಕಂಬೈಂಡ್ ಆಗಿದ್ದೇನೆ. ಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ಶಿವ ನ ಆತ್ಮ ಶಕ್ತಿ. ನಾನೆಂದಿಗೂ ಶಿವನಿಂದ ಬೇರೆ ಇಲ್ಲ, ನನ್ನಿಂದ ಶಿವನೂ ಬೇರೆ ಇಲ್ಲ. ನನ್ನ ಈ ಸಂಪೂರ್ಣ ಸತ್ಯವನ್ನು ಅನುಭವವನ್ನು ಆಲಿಸುತ್ತಿರುವ ಮಾಯೆಯೂ ಸಹ ಗಾಬರಿಯಾಗುತ್ತಿದೆ. ಯಾಕೆಂದರೆ ನಾನು ಮಾಯೆಯನ್ನು ತಿಳಿದುಕೊಂಡಿದ್ದೇನೆ. ಇಲ್ಲಿ ಕಾಣುವುದೆಲ್ಲವೂ ಮಾಯೆ, ಕೇಳುತ್ತಿರುವುದೆಲ್ಲವೂ ಮಾಯೆ. ಕೇಳುವ ನೋಡುವ ಈ ಪಾತ್ರದಿಂದಲೂ ನಾನು ಸದಾ ಪರೇ ನಿರಾಕಾರ ಸತ್ಯವಾಗಿದ್ದೇನೆ. ಇದೇ ಸ್ಮೃತಿಯಲ್ಲಿ ಈ ಸತ್ಯದ ಅನುಭವದಲ್ಲಿ ನಾನು ಮಗ್ನನಾಗುತ್ತಿರುವೆನು. ಓಂ ಶಾಂತಿ.